ಉತ್ಪಾದಕ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಇದರ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಮಾಲೂರು ಪೇಕಲ್ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದು ಈ ಮೂಲಕ ಪ್ರಮಾಣೀಕರಿಸಿ ಈ ಚುನಾವಣಾ ಪತ್ರವನ್ನು ನೀಡ್ತಾ ಇದ್ದೀವಿ. ಸರ್, ಒಂದು ಎಕ್ಸ್ಪೀರಿಯನ್ಸ್ ಅದು 5 ವರ್ಷ ಅದಕ್ಕೆ ಮೆನ್ಷನ್ ಮಾಡಿಲ್ಲ. ಅದನ್ನು ಸ್ಟ್ಯಾಂಡರ್ಡ್ ಬೈಲಾದಲ್ಲಿ ಈ ತಿಂಗಳು 10ನೇ ತಾರೀಕು ಪ್ರೋಗ್ರಾಮ್ ಇಟ್ಟಿದೆ. ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತಾ ಇರೋದು ಮೊಟ್ಟ ಮೊದಲಾಗಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬೆಳಿಗ್ಗೆ 11 ಗಂಟೆಗೆ ಬಂದು 2 ಗಂಟೆವರೆಗೂ ಇಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಮತ್ತೆ 3 ಗಂಟೆಗೆ ಆಮೇಲೆ ಕೋಲಾರಲ್ಲಿ ಪ್ರೋಗ್ರಾಮ್ ಇಟ್ಕೊಳ್ತಾರೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಒಂದು ಮೆಂಬರ್ಶಿಪ್ ಡ್ರೈವು ಮತ್ತು ಮುಂದಿನ ಜನವರಿ ಫೆಬ್ರವರಿಯಲ್ಲಿ ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬರುತ್ತೋ ಮತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಬರುತ್ತೋ ಅದ್ರ ಮುಂಚೆ ಏನಾದರೂ ZPTP ಬರುತ್ತೋ ಅದಕ್ಕೆ ಒಂದು ಸಂಘಟನೆ ಮಾಡಬೇಕು ಅಂತ ಏನೋ ಒಂದು ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾರೋ ಅದಕ್ಕೆ ನಾವೆಲ್ಲ JDS ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಅವರಿಗೆ ಒಂದು ಹುಮ್ಮಸ್ಸು ತುಂಬಿಸಿ ಯುವ ನಾಯಕರನ್ನ ಬರಮಾಡ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತು, ಕೇಂದ್ರ ಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿ ಇದ್ದದಕ್ಕೆ ಪಕ್ಷ ಸಂಘಟನೆ ಕಡಿಮೆ ಆಗಿದೆ ಅಂತ ಏನೋ ಒಂದು ನಿಟ್ಟಿನಲ್ಲಿ ಜನ ಅಂದುಕೊಳ್ತಾ ಇದ್ರು. ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷದವ್ರು ಏನು ಅಂದ್ಕೊಳ್ತಾ ಇದ್ರು ಅದು ಸರಿಯಲ್ಲ. ಪಕ್ಷ ಸಂಘಟನೆಗೆ ನಿಖಿಲ್ ಇದ್ದಾರೆ ಅಂತ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತ ಏನು ಒಂದು ನಿಟ್ಟಿನಲ್ಲಿ ಹೇಳಿದರು ಅದಕ್ಕೆ ಪೂರ್ವವಾಗಿ